ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃತಿಗೌಡ ಸ್ಪೆಷಲ್. ಇವತ್ತು ಮೊಳಕೆ ಕಟ್ಟು ಸಾರು ಅಥವಾ ಮೊಳಕೆ ಕಟ್ಟಿದಂತಹ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬಟ್ಟಲು ಹಸಿಯಾಗಿರುವಂತಹ ಫ್ರೆಶ್ ಆಗಿರುವಂತಹ ಮೊಳಕೆ ಕಟ್ಟಿದಂತಹ ಹುರುಳಿಕಾಳನ್ನು ನಾನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸಿಪ್ಪೆ ತೆಗೆದಂತಹ 2 ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕತ್ತರಿಸಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನಿಲ್ಲಿ 2 ಟೊಮೊಟೊ ಫ್ರೆಶ್ ಆಗಿರುವಂಥ 2 ಟೊಮೊಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಮೀಡಿಯಮ್ ಗಾತ್ರದ 2 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ ಒಂದು 10ರಿಂದ 12 ಎಲೆ ಕರಿಬೇವಿನ ಎಲೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಾವು ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ನ ನಾವು ಕೂಗಿಸ್ಕೊಳ್ಬೇಕಾಗುತ್ತೆ. ಅಷ್ಟರೊಳಗೆ ನಾವು ಕುಕ್ಕರ್ ಆರೋದ್ರೊಳಗೆ ನಾವು ಒಂದು ಮಸಾಲೆಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗಾಗಿ ನಾನಿಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ಹಾಗೂ ಅರ್ಧ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೂ ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಹಸಿ ಈರುಳ್ಳಿ ಹಾಗೂ ಸುಟ್ಟ ಈರುಳ್ಳಿ ಅಥವಾ ಒಂದು ಅರ್ಧ ಈರುಳ್ಳಿನ ನಾನಿಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಹಾಗೂ ಹುಳಿ ಪೌಡರ್ ಅಂದರೆ ನಾವು ಮನೇಲೇ ಮಾಡ್ಕೊಂಡಿರುವಂತಹ ಹುಳಿ ಪೌಡರ್ನ ನಾನು ತೆಗೆದುಕೊಂಡಿದ್ದೀನಿ. ಅಂದರೆ 2 ಸ್ಪೂನ್ ಸಾಂಬಾರು ಪೌಡರು ಹಾಗೆ 1 ಸ್ಪೂನ್ ಧನಿಯಾ ಪೌಡರು ಇಷ್ಟನ್ನು ಹಾಕ್ಕೊಂಡು ನಾವು ಪೂರ್ತಿಯಾಗಿ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ಸಾಂಬಾರಿಗೆ ಮಸಾಲೆ ರೆಡಿಯಾಗಿದೆ. ಈಗ ಕುಕ್ಕರ್ ಆರಿದೆ ಎಲ್ಲ ನೋಡೋಣ. ಕುಕ್ಕರ್ ಇದೆ, ನಾನು ಇಲ್ಲಿ 3 ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ಈಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಅದು ಪೂರ್ತಿಯಾಗಿ ಅಂದರೆ ತರಕಾರಿ ಇರ್ಬೋದು, ನಾವು ಹಾಕಿರುವಂತಹ ಕಾಳಿರ್ಬೋದು ಪೂರ್ತಿಯಾಗಿ ಬೆಂದಿರಬೇಕಾಗುತ್ತೆ. ಈಗ ಅದು ಬೆಂದಿರೋದನ್ನು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತೇಳ್ಬಿಟ್ಟು. ನೋಡಿ, ಇಷ್ಟು ನೀಟಾಗಿ ಅದು ಸಾಫ್ಟಾಗಿ ಈಗ ಬೆಂದಿದೆ. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ನಾವೀಗ ಅದಕ್ಕೆ ನಾವು ಹಾಕೊಳ್ಳೋಣ. ಮಸಾಲೆಯನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಆ ಮಸಾಲೆ ಪೂರ್ತಿಯಾಗಿ ಹೊಂದ್ಕೊಳ್ಬೇಕು. ಆ ರೀತಿಯಾಗಿ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಸಾಂಬಾರನ್ನ ಒಂದು 5ರಿಂದ 7 ನಿಮಿಷ ನಾನು ಮೀಡಿಯಮ್ ಉರಿಯಲ್ಲಿ ನಾನು ಕುದಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಸಣ್ಣ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆಗೆ ನಾವಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಕಾಯ್ದ ನಂತರ 1 ಚಿಟಿಕೆ ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನಕಾಯಿ ಇಷ್ಟನ್ನು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಸಾಂಬಾರು ಚೆನ್ನಾಗಿ ಕುದಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನೀಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಕರವಾದಂತಹ ಮೊಳಕೆ ಕಟ್ಟು ಸಾರು ಅಥವಾ ಮೊಳಕೆ ಕಟ್ಟಿದಂತಹ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.